ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಲು ಪೌಡ್ರಿಂದ ಸ್ವೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮಕ್ಕಳೆಲ್ಲ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನಿವತ್ತು ಭಾನುವಾರ ಆಗಿರೋದ್ರಿಂದ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಭಾನುವಾರ ಅಂದರೆ ಪೂಜೆ ಭಾನುವಾರ ನಮ್ಮದು ಅತ್ತಿಗೆರೆ ಸಿದ್ದೇಶ್ವರ ಸ್ವಾಮಿದು. ಅದೆಲ್ಲ ಮುಗಿದ್ಮೇಲೆ ಇದನ್ನು ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ಫಸ್ಟ್ ಒಂದು ದಪ್ಪ ತಳ ಇರೋ ಪಾತ್ರೆ ಅಥವಾ ನೀವು ಪ್ಯಾನ್ ಯಾವುದಾದ್ರೂ ತಗೋಬೋದು. ನಾನು ಇದನ್ನು ತಗೊಂಡಿದ್ದೀನಿ. ಇದು ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್. ತುಪ್ಪ ಹಾಕ್ಬಿಟ್ಟು ಇದು ಸಕ್ಕರೆ ಮತ್ತು ಹಾಲು ಪೌಡ್ರು ಎರಡನ್ನೂ ನಾನು ಜೊತೆಗೇ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಈ ಥರ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಕ್ಕರೆ ಮತ್ತು ಹಾಲು ಪೌಡ್ರ್ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್. ನಾನೊಂದು ಬೌಲ್ ತಗೊಂಡಿದ್ದೀನಿ. ನೋಡಿ, ಇದಕ್ಕೆ ಹಾಲು ಹಾಕ್ತಿದ್ದೀನಿ. ಗಟ್ಟಿ ಹಾಲು ಕಾಯಿಸಿಟ್ಕೊಂಡಿರೋಂಥ ಹಾಲು ಆರಿರಬೇಕು. ಅದನ್ನು ಹಾಕಿ ಫ್ರೆಂಡ್ಸ್. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಈ ಥರ ಫ್ರೈ ಮಾಡ್ತೀವಲ್ಲ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಕ್ಕರೆ ಮತ್ತು ಹಾಲು ಪೌಡ್ರು, ತುಪ್ಪ, ಹಾಲು ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು. ಈ 4 ಪದಾರ್ಥಗಳಿಂದ ಈ ಸ್ವೀಟ್ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಇದು ಈ ಥರ ಹಿಂಗೆ ನೋಡಿ ಕ್ರೀಮಿಯಾಗಿ ಬರ್ತಾಯಿದೆ. ಈ ಥರ ಹಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ತಳ ಹಿಡಿದಂಗೆ ಅದನ್ನು ಕೈ ಆಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಕ್ಕರೆ ನಿಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟು ಹಾಕಿ ಫ್ರೆಂಡ್ಸ್. ನಾನು ಒಂದು ಬೌಲ್ ಹಾಲು ಪೌಡ್ರಿಗೆ 1/4 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ನೀವು ತಳ ಹಿಡಿದಂಗೆ ಮಾಡ್ತಾ ಇರಬೇಕು. ನಾನು ಏನಂದರೆ ಇವತ್ತು ಈ ಸ್ವೀಟು ಮಾಡ್ತಿರೋದು ಏನಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಮಾಡ್ತಿದ್ದೀನಿ. ಮಕ್ಕಳಿಗೂ ಹಂಗೆ ಇಷ್ಟ ಆಗುತ್ತೆ. ಇದೇ ರೀತಿ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಲೈಕ್ಸು ಬರ್ತಿಲ್ಲ, ವ್ಯೂಸು ಬರ್ತಿಲ್ಲ, ಮಾಡೋದಕ್ಕೂ ಬೇಜಾರಾಗುತ್ತೆ. ಪ್ರೋತ್ಸಾಹ ಕೊಟ್ಟರೆ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಹುಮ್ಮಸ್ಸು ಬರುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಯಾರ್ದಾದ್ರೂ ಸಪೋರ್ಟ್ ಬೇಕೇ ಬೇಕು. ನಿಮ್ಮದಂತೂ ತುಂಬ ಬೇಕು ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಗೂ ತುಂಬ ಸಲ ವೀಡಿಯೋಗಳನ್ನ ಹಾಕ್ತೀವಿ, ಲೈಕ್ಸ್ ಬರೋಲ್ಲ, ವ್ಯೂಸ್ ಬರೋಲ್ಲ. ಬೇಜಾರಾಗಿ ಹಂಗೆ ಡಿಲೀಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡೋಣ ಅಂತ ಹಂಗೆ ಬಿಡ್ತಿದ್ದೀನಿ. ಯಾವುದಕ್ಕೂ ವ್ಯೂಸ್ ಬರ್ತಿಲ್ಲ. 20, 30 ಇಷ್ಟೇ ಫ್ರೆಂಡ್ಸ್ ಬರ್ತಾ ಇರೋದು. ಅದಕ್ಕೆ ನೀವೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಇದು ಈ ರೀತಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಥರ ಆದರೆ ಸಾಕು ಫ್ರೆಂಡ್ಸ್. ಈ ಮೆಥಡಲ್ಲಾದರೆ ನಿಮಗೆ ಗೊತ್ತಾಗುತ್ತೆ ತಳ ಹಿಡಿದಂಗೆ ಯಾವ ಥರ ಮಾಡೋದಂತ. ನೋಡಿ ಎಷ್ಟು ಗಟ್ಟಿ ಆಗ್ತಾ ಬಂದಿದೆ. ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಮೂತಾಗಿ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ. ನಾವು ಇದಕ್ಕೆ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ಇದನ್ನು ಅದರಲ್ಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಮೇಲೆ ಇಡ್ತಾ ಇದ್ದೀನಿ. ಇದನ್ನು ಮಕ್ಕಳಿಗೆ ಉಂಡೆ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಶೇಪಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ತಿಂದು ನೋಡಿದೆ, ಅಲ್ಟಿಮೇಟ್ ಆಗಿತ್ತು ಟೇಸ್ಟ್. ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಎಲ್ರಿಗೂ.